ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಕೆಲವೊಮ್ಮೆ ಏನೇ ಮಾಡಿದ್ರೂ ಮತ್ತೆ ಅಲ್ಲಿಗೆ ಶುರುವಾಗತ್ತೆ, ನಾವು ಎಲ್ಲಿ ಪ್ರಾರಂಭಿಸಿದ್ವೋ ಅಲ್ಲೇನೆ ಏನು ಮಾಡೋದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವನ್ನು ಹೇಳ್ತೀನಿ ನಾನಿವತ್ತು. ಹೇಗೆ ನಿಮ್ಮ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೋದು. ಇವತ್ತು ಹಣಕಾಸಿನ ಸಮಸ್ಯೆ ಬಗ್ಗೆ ಒಂದು ಸಣ್ಣ ಪರಿಹಾರವನ್ನು 5 ನಾಣ್ಯಗಳಿಂದ ಹೇಗೆ ನೀವು ನಿಮ್ಮ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದಕ್ಕೆ ಮುಂಚೆ ನಮ್ಮ ಚಾನಲ್ನ ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನನ್ನ ತುಂಬ ಹೃದಯದ ವಂದನೆಗಳು. ಮತ್ತು ಸುಮಾರು ಜನ ವಿಡಿಯೋಸನ್ನು ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ. ನಾನು ಪ್ರತ್ಯುತ್ತರ ಕೊಡ್ತಾ ಇರ್ತೀನಿ. ಹಾಗೆ ಮಾಡ್ತಾ ಇರಿ. ನಿಮ್ಮ ಅಭಿಮಾನ ಸದಾ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮಗೆ ಗೊತ್ತು, ಕತೆ ಹೇಳೋದು ನನ್ನ ಒಂದು ಚಟ ಅಂತಲೇ ಇಟ್ಕೋಬೋದು. ಇವತ್ತು ಮತ್ತೊಂದು ಕತೆ ನಾನು ನಿಮಗೆ ಹೇಳ್ತೀನಿ. ಒಂದು ಹುಡುಗ ಇರ್ತಾನೆ. ಅವನು ತನ್ನ ಗುರು ಹತ್ರ ಕೇಳ್ತಾನೆ, ನೀವು ಸುಮಾರು ಓದಿಸ್ತೀರಾ ನನಗೆ, ಆದರೆ ನನಗೆಲ್ಲ ಮರ್ತು ಹೋಗುತ್ತೆ ಕ್ರಮೇಣ. ನಮಗೂ ಅಲ್ವಾ, ಯಾವುದೇ ಸಿನಿಮಾ ನೋಡಿದ್ರು ಸುಮಾರು ದಿವಸ ಆದಮೇಲೆ ನೋಡಿದ್ರೆ ಇದು ಮೊದಲೇ ನೋಡಿದ್ದೆ ಅಂತಂದ್ರೆ ಮರ್ತು ಹೋಗಿರುತ್ತೆ. ಪುಸ್ತಕಗಳನ್ನು ಓದ್ತೀವಿ, ಕೆಲವೊಂದು ವಿಷಯಗಳು ಜ್ಞಾಪಕ ಇರುತ್ತೆ, ಎಲ್ಲವೂ ನೆನಪಿರೋದಿಲ್ಲ ಅಲ್ವಾ, ಎಲ್ಲ ಮರ್ತು ಹೋಗುತ್ತೆ. ಸ್ಟೂಡೆಂಟ್ಸ್ನ ಕೇಳಿ ನೋಡಿ, ಸಿಲೆಬಸ್ ನೆನಪೇ ಇರೋದಿಲ್ಲ, ಬಾಕಿದೆಲ್ಲ ನೆನಪಿರುತ್ತೆ ಅಂತ ಹೇಳ್ತಾರೆ. ಇರಲಿ, ತೊಂದರೆ ಇಲ್ಲ. ಮತ್ತು ಕೆಲವೊಂದು ಸತಿ ಮಾತುಕತೆಗಳು ಆಡಿದ್ದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಮರ್ತು ಹೋಗುತ್ತೆ. ಅಂದಮೇಲೆ ಯಾಕೆ ಮಾಡಬೇಕು ಅನ್ನೋ ಒಂದು ವಿಷಯ ಕೂಡ ಬರುತ್ತೆ. ಹಾಗೆ ಪರಿಹಾರಗಳನ್ನು ಮಾಡ್ತಾನೆ ಇರ್ತೀವಿ, ಆದರೆ ಅದು ಸಮಾಧಾನ ಆಗೋದಿಲ್ಲ, ಅದು ಸರಿ ಆಗ್ತಾ ಇಲ್ಲ ಅಂತಂದಾಗ ಮರಳಿ ಯತ್ನವ ಮಾಡು ಅನ್ನೋದು ಮುಖ್ಯ ಅಲ್ವಾ. ಸೊ ಹಾಗೆ ಈ ಹುಡುಗ ಕೇಳ್ತಾನೆ, ಏನು ಮಾಡಬೇಕು, ಯಾಕೆ ಮಾಡಬೇಕು, ಮರ್ತು ಹೋಗ್ತೀವಲ್ಲ ಅಂತಂದಾಗ, ಸ್ನಾನ ಮಾಡಿದ್ರೆ ಶುದ್ಧವಾಗ್ತೀವಿ, ಮತ್ತೆ ಗಲೀಜಾಗತ್ತೆ ಅಂತ ಹೇಳಿ ಸ್ನಾನ ಮಾಡ್ದೇನೆ ಇರೋದಕ್ಕೆ ಆಗಲ್ಲ ಅಲ್ವಾ. ಸೊ ಆ ಒಂದು ಮಲಿನತೆಯನ್ನು ನಾವು ಕಳ್ಕೊಳ್ಳೇಬೇಕಲ್ವ. ಹಾಗೇನೆ ಪ್ರತಿಯೊಂದು ಪರಿಹಾರ ಕೂಡ. ಸೊ ಇವನು ಕೇಳಿದಾಗ ಗುರುಗಳು ಹೇಳ್ತಾರೆ, ಸರಿ ಬಾ, ಒಂದು ಈ ಸ್ಟೈನರ್ ಅಥವಾ ಫಿಲ್ಟರ್ ಅಂತ ಏನು ಹೇಳ್ತೀವಿ, ಅಂದರೆ ಒಂದು ಪಾತ್ರೆ, ಇವಾಗ ಗಿಡ ಇಡಬೇಕು ಅಂದರೆ ಕೆಳಗಡೆ ತೂತುಗಳಿರುತ್ತೆ ಅಷ್ಟೇ, ಆ ಒಂದು ಪಾಟ್ ಇರ್ಬೋದು, ಪಾತ್ರೆ ಇರ್ಬೋದು, ಅದಕ್ಕೆ ಅಂತ ಒಂದು ಪಾತ್ರೆನ ತಗೊಂಡು ನನ್ನೊಟ್ಟಿಗೆ ಬಾ ಅಂತ ಹೇಳಿ ಅವರು ನದಿ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ. ನದಿ ತೀರದಲ್ಲಿ ಒಂದು 10-20 ಅಡಿ ದೂರದಲ್ಲಿ ಗುರುಗಳು ಕೂತ್ಕೊಂಡು, ನನಗೆ ಬಾಯಾರಿಕೆ ಆಗಿದೆ ಶಿಷ್ಯ, ಹೋಗಿ ನನಗೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ ಅಂತ ಆ ಸ್ಟೈನರ್ ಅಥವಾ ಆ ತೂತು ಪಾತ್ರೆ ಏನಿರುತ್ತೆ ಅದನ್ನು ಕೊಟ್ಟು ಕಳಿಸ್ತಾರೆ. ಆ ಹುಡುಗ ನದಿ ತೀರಕ್ಕೆ ಹೋಗ್ತಾನೆ. ಇದೇನಪ್ಪ ಇಂಥ ಒಂದು ಕೆಲಸ ಹೇಳಿದ್ದಾರೆ, ಆದರೆ ಗುರು ಹೇಳಿದ್ರೆ ಅದಕ್ಕೆ ಮತ್ತೊಂದು ಮಾತೇ ಇರೋದಿಲ್ಲ, ಮಾಡಲೇಬೇಕು ಆ ಕೆಲಸ, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಾಗ. ಸೊ ಅವನು ಹೋಗ್ತಾನೆ, ನದಿನಲ್ಲಿ ನೀರನ್ನು ತುಂಬ್ಕೋತಾನೆ. ಗುರುಗಳ ಹತ್ರ ಬರೋ ಅಷ್ಟರಲ್ಲಿ ಅದು ಖಾಲಿಯಾಗೋಗಿರುತ್ತೆ. ಕರೆಕ್ಟ್ ಅಲ್ವಾ, ತೂತುಗಳಿದ್ದಾಗ ಪಾತ್ರೆನಲ್ಲಿ ನೀರು ಹೇಗೆ ನಿಲ್ಲೋದಿಕ್ಕೆ ಸಾಧ್ಯ. ಸೊ ಅವನು ಸುಮಾರು ಸಾರ್ತಿ ಹೋಗ್ತಾನೆ ಬರ್ತಾನೆ, ಅದು ಅವನು ಕೈಯಿನ ಅಡ್ಡ ಹಿಡಿದು ನೋಡ್ತಾನೆ, ಆ ತೂತುಗಳನ್ನು ಮುಚ್ಚೋದಿಕ್ಕೆ ನೋಡ್ತಾನೆ, ಬೆರಳುಗಳು, ಏನು ಮಾಡಿದ್ರೂ ಸಾಧ್ಯ ಆಗೋದೇ ಇಲ್ಲ. ಗುರುಗಳ ಹತ್ರ ಬರೋ ಅಷ್ಟರಲ್ಲಿ ನೀರು ಉಳಿಯೋದೇ ಇಲ್ಲ. ಅಂದರೆ ಆ ಗುರುಗಳು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ದೂರ ಕೂತಿರ್ತಾರೆ. ಕೊನೆಯ ಗುರುಗಳ ಸಾಧ್ಯ ಆಗ್ತಿಲ್ಲ, ಎಂಥ ಕೆಲಸ ಕೊಟ್ಟಿದ್ದೀರಾ ನನಗೆ, ನಿಮ್ಮ ಈ ಕೆಲಸನ ನಾನು ಪೂರೈಸೋದಕ್ಕೆ ಆಗಲ್ವಲ್ಲ ಅಂದಾಗ ಗುರುಗಳು ಹೇಳ್ತಾರೆ, ಯೋಚನೆ ಮಾಡಬೇಡ ಶಿಷ್ಯ, ನಾನು ತಿಳಿದೇ ಈ ಕೆಲಸನ ನಿನಗೆ ಕೊಟ್ಟಿದ್ದು. ನೀನು ನನಗೆ ನೀರು ತರದೇ ಇರ್ಬೋದು, ಆದರೆ ಆ ಪಾಟ್ ಇರ್ಬೋದು, ಸ್ಟೈನರ್ ಇರ್ಬೋದು, ಅದನ್ನು ತಿರುಗಿಸ್ ನೋಡು ಅಂತ ಹೇಳ್ತಾರೆ. ಅವನು ನೀರನ್ನು ಎತ್ಕೊಂಡು ಬರ್ತಾ, ನೀರು ಸೋರಿ ಆ ಒಂದು ಬಟ್ಲು ಪಾತ್ರೆ ಏನಿತ್ತು, ಆ ತೂತು ಪಾತ್ರೆ, ಅದು ಪೂರ್ತಿ ಶುದ್ಧವಾಗಿ ಹೋಗಿರುತ್ತೆ. ಸೊ ಹಾಗೆ ನಾವು ಓದೋದು ನೆನಪಿಲ್ಲ ಅಂದರೂ ಅದು ನಮ್ಮ ಪರಿಶುದ್ಧತೆಯನ್ನು ಆಳಗೊಳಿಸ್ತಾ ಹೋಗುತ್ತೆ. ಅದಕ್ಕೆ ನಾವು ಓದಬೇಕು, ವಿಷಯಗಳನ್ನು ತಿಳ್ಕೊಳ್ಬೇಕು. ಸಮಸ್ಯೆಗಳು ಬರಬಾರ್ದು ಅಂತ ನಾವು ಕೇಳೋದಕ್ಕೆ ಅಧಿಕಾರ ಇರೋದಿಲ್ಲ. ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರವನ್ನು ಕೂಡ ಕೊಡು ಬ್ರಹ್ಮಾಂಡವೇ ಅಂತ ಕೇಳಬೇಕು. ಹಾಗೆ ಇವತ್ತು ಹಣಕಾಸಿನ ಸಮಸ್ಯೆ ಇದ್ದಲ್ಲಿ ಅದು ಬರದೇ ಇರೋ ಹಾಗೆ ಮಾಡೋದಕ್ಕೆ, ಅಥವಾ ಇದ್ದಲ್ಲಿ ಅದನ್ನು ತೊಡೆದು ಹಾಕೋದಕ್ಕೆ 5 ನಾಣ್ಯಗಳು, ಅದು ಯಾವ ನಾಣ್ಯ ಆದರೂ ಆಗ್ಬೋದು. ಈಗಂತೂ 50 ರೂಪಾಯಿ, 100 ರೂಪಾಯಿ ನಾಣ್ಯ ಕೂಡ ಬಂದಿದೆ. ಆದರೆ ತುಂಬ ಪಾಪ್ಯುಲರ್ ಇದು. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ನಾಣ್ಯ ತುಂಬ ಪಾಪ್ಯುಲರ್ ಇದೆ. ಯಾವುದೇ ನಾಣ್ಯ ಆಗ್ಬೋದು. 5 ನಾಣ್ಯಗಳನ್ನು ತಗೊಳ್ಳಿ. ಸೊ ಮೊದಲನೇ ನಾಣ್ಯವನ್ನು ನೀವು ಎಲ್ಲಿ ಏನು ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಮೊದಲನೇ ನಾಣ್ಯವನ್ನು ಮನೆಯ ಒಂದು ಹೊಸ್ತಿಲು ಏನಿರುತ್ತೆ, ಮನೆಯ ಮುಂಬಾಗಿಲ ಹತ್ತಿರದಲ್ಲಿ ಅದಕ್ಕೆ ಅಂಟಿದ ಹಾಗೆ ಇಟ್ಟರು ನಡೆಯುತ್ತೆ. ಅಂದರೆ ನೀವು ಮುಂಬಾಗಿಲಿಗೆ ಆ ಒಂದು ಸ್ವಸ್ತಿಕ ಬರೆಯೋ ಕಡೆನೋ, ಅಥವಾ ನೀವು ಒಳಗಡೆಗೆ ಒಳಮುಖವಾಗಿ, ಅಂದರೆ ಬಾಗಿಲು ಹೊರಗಡೆ ಅಲ್ಲ, ಹೊಸ್ತಿಲಿನ ಒಳಗಡೆ ನೀವು ಒಂದು ಸೆಲೋ ಟೇಪ್ ಅಥವಾ ಏನಾದರೂ ಪ್ಲಾಸ್ಟರ್ ಹಾಕಿ ಇದನ್ನು ಅಂಟಿಸ್ಬಿಡ್ಬೋದು ಬಾಗಿಲಿಗೆ. ಸೊ ಆವಾಗ ಈ ಒಂದು ನಾಣ್ಯ ಏನಿರುತ್ತೆ ನಿಮ್ಮ ಆ ಮುಂಬಾಗಲನ್ನು ಒಂದು ಅಭಿವೃದ್ಧಿ, ಐಶ್ವರ್ಯಕ್ಕೆ ಒಂದು ಮ್ಯಾಗ್ನೆಟ್ ಥರ ಅದು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ, ಆಕರ್ಷಿಸೋದಕ್ಕೆ ಶುರು ಮಾಡುತ್ತೆ. ಈ ಹಿಂದೆ ನಾನೊಂದು ವಿಡಿಯೋ ನಿಮ್ಮ ಒಂದು ಮುಂಬಾಗಲನ್ನು ವೆಲ್ತ್ ಮ್ಯಾಗ್ನೆಟ್ ಮಾಡೋದು ಹೇಗೆ ಅಂತ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ.
ಸೊ ಅದನ್ನು ಕೂಡ ಕಾಮೆಂಟಲ್ಲಿ ಕೊಡ್ತೀವಿ ಲಿಂಕನ್ನು. ಮತ್ತು ಈ ಒಂದು ಮ್ಯಾಗ್ನೆಟನ್ನು ಮುಂಬಾಗಿಲಿಗೆ ಹಾಕಿದಾಗ ಈ ಕಾಯಿನನ್ನು ಅದು ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ, ನಿಮ್ಮ ಕಡೆ ಹಣವನ್ನು ಆಕರ್ಷಿಸೋದಕ್ಕೆ ಶುರು ಮಾಡುತ್ತೆ. ಸೊ ಒಂದು ಕಾಯಿನ್ ಬಾಗಿಲಿಗೆ ಆಯಿತು. ನೆಕ್ಸ್ಟ್ ನೀವು ಕೂತ್ಕೊಂಡು ಕೆಲಸ ಮಾಡೋ ಆಫೀಸ್ ಟೇಬಲ್ ಇರ್ಬೋದು, ಇಲ್ಲ ನಾವು ಕೆಲಸಕ್ಕೆ ಹೋಗಲ್ಲ ಅಂದಾಗ ನಿಮ್ಮ ಪರ್ಸಲ್ಲಿರ್ಬೋದು, ಅಥವಾ ನಿಮ್ಮ ಫೋನ್ ಕವರ್ ಏನಿದೆ ಈ ಕವರನ್ನು ತೆಗೆದಾಗ ಇದರ ಹಿಂದೆ ಆಗ್ಬೋದು ಹಾಕ್ಬಿಟ್ಟು ಇಟ್ಕೊಳ್ಳಿ, ಅಥವಾ ಲ್ಯಾಪ್ಟಾಪ್ ಮೇಲೆ ಹಾಕಿದಾಗ ಪರ್ಸಲ್ಲಿ ಇಟ್ಕೊಂಡಾಗ ಮತ್ತೊಂದು ನಾಣ್ಯ ನಿಮಗೆ ಅದು ಕೆಲಸದಲ್ಲಿ ಮತ್ತು ನಿಮ್ಮ ಒಂದು ಯಾವುದೇ ವಿಷಯ ನೀವು ವ್ಯವಹಾರದಲ್ಲಿ ನಿಮಗೆ ಹಣವನ್ನು ತಂದು ಕೊಡ್ತಾ ಹೋಗುತ್ತೆ. ಸೊ ನಾನು ಕೂಡ ನನ್ನ ಫೋನ್ ಒಳಗೆ ಈ ಒಂದು ನಾಣ್ಯವನ್ನು ಈಗ ನಿಮ್ಮ ಮುಂದೆ ಹಾಕ್ತೀನಿ. ಸೊ ಈ ನಾಣ್ಯನ ಇಲ್ಲಿ ಹಾಕ್ಬಿಟ್ಟು ಈ ಕವರ್ನ ಹಾಕ್ಬಿಟ್ಟೆ. ಸೊ ಅದು ವ್ಯವಹಾರಗಳಲ್ಲಿ ಹಣವನ್ನು ಆಕರ್ಷಿಸೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಅದು 2ನೇ ನಾಣ್ಯ. 3ನೇ ನಾಣ್ಯವನ್ನು ನೀವು ಗಿಡ ಇರುವಂಥ ಒಂದು ಪಾಟಲ್ಲಿ ಆ ಮಣ್ಣಿನ ಒಳಗೆ ಹಾಕಬೇಕು. ನಾಣ್ಯವನ್ನು ಮಣ್ಣಿನ ಒಳಗಡೆ ಹಾಕಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಮಣ್ಣು ಸ್ವಲ್ಪ ಹಸಿ ಇರಬೇಕು, ಅದ್ರ ಒಳಗಡೆ ನಾಣ್ಯವನ್ನು ಹಾಕಿಬಿಟ್ಟು ಬಿಟ್ಬಿಡಿ. ಇದು ಏನಕ್ಕೆ ಸಹಾಯವನ್ನು ಮಾಡುತ್ತೆ ಅಂತಂದಾಗ ಆರೋಗ್ಯದ ವಿಷಯದಲ್ಲಿ ನಿಮಗೆ ಒಂದು ಏಳಿಗೆಯನ್ನು ಕೊಡುತ್ತೆ. ಯಾವುದೇ ಆರೋಗ್ಯದ ಸಮಸ್ಯೆ ಇದ್ರೂ ಅದನ್ನು ಸರಿ ಮಾಡುತ್ತೆ. ಮತ್ತು ಆರೋಗ್ಯಕ್ಕಾಗಿ ನೀವು ಖರ್ಚು ಮಾಡೋ ಅವಶ್ಯಕತೆ ಬರೋದಿಲ್ಲ. ಅಂದರೆ ಆಸ್ಪತ್ರೆ, ಡಾಕ್ಟ್ರು ಅನ್ನೋ ಖರ್ಚುಗಳು ಕಮ್ಮಿ ಆಗುತ್ತೆ. ಸೊ ಆ ಒಂದು ಹಣ ನಿಮಗೆ ಶೇಖರಣೆ ಆಗ್ತಾ ಹೋಗುತ್ತೆ. ಹಣಕಾಸು ಮುಖ್ಯ, ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಮತ್ತು ಆರೋಗ್ಯ ಮುಖ್ಯ ಅಂದಾಗ ಒಂದು ವಿಷಯ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಕಾಮೆಂಟ್ಸಲ್ಲಿ ಮೇಡಮ್ ಹೆಲ್ತ್ ಬಗ್ಗೆ ಹೇಳಿ ಅಂತ ಕೇಳ್ತೀರಾ. ಹೆಲ್ತ್ ಅನ್ನೋದು ತುಂಬ ವಾಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ನಮ್ಮ ಇಡೀ ದೇಹದ ಒಂದೊಂದು ಅಂಗಾಂಗದ ಬಗ್ಗೆ, ಒಂದೊಂದು ಕಣಕಣದ ಬಗ್ಗೆನೂ ನಾವು ವಿಷಯಗಳನ್ನು ಹೇಳಬೇಕಾಗತ್ತೆ. ಸೊ ಯಾವ ವಿಷಯ ಅಂತ ಹೇಳಿದಾಗ ವಿಡಿಯೋ ಅನ್ನೋದಕ್ಕಿಂತ ಸುಮಾರು ರೀಲ್ಸಲ್ಲಿ ಹೆಚ್ಚು ಕಮ್ಮಿ ಡಯಾಬಿಟಿಸ್ ಬಗ್ಗೆ ಇರ್ಬೋದು, ಮಧುಮೇಹದ ಬಗ್ಗೆ ಇರ್ಬೋದು, ಹೈಪರ್ ಟೆನ್ಷನ್, BP ಬಗ್ಗೆ ಇರ್ಬೋದು, ಹೃದಯದ ಬಗ್ಗೆ, ಮೆದುಳಿನ ಬಗ್ಗೆ, ಹೀಗೆ ಬೇಕಾದಷ್ಟು ಸ್ವಿಚ್ ನಂಬರ್ಸನ್ನು, ಮುದ್ರೆಗಳನ್ನು, ಪರಿಹಾರಗಳನ್ನು ನಾನು ಶಾರ್ಟ್ಸ್ ಅಥವಾ ರೀಲ್ಸಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದನ್ನು ನೋಡಿ, ಅಥವಾ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಹೆಲ್ತ್ ಬಗ್ಗೆ ಅಂತಂದಾಗ ಜನರಲೈಸ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಪಾಯಿಂಟು, ಒಂದು ನೀರಿನ ಬಟ್ಲು. ಅದು ನೀವು ನೀರಿನ ಕುಡಿಕೆ ಇರ್ಬೋದು, ಬಟ್ಲಿರ್ಬೋದು, ಅಥವಾ ಯಾವುದಾದ್ರೂ ಸರಿ, ಒಂದು ನೀರಿನ ಬಟ್ಲಲ್ಲಿ ಮತ್ತೊಂದು ಕಾಯಿನನ್ನು ಹಾಕಿ. ಸೊ ಇದನ್ನು ನೀವು ಈ ನೀರಿನ ಬಟ್ಲು, ಇದು ಯಾವುದೇ ತಾಮ್ರದ್ದಿರ್ಬೋದು, ಗಾಜಿಂದಿರ್ಬೋದು, ನಿಮಗೆ ಕಾಣಲಿ ಅಂತ ನಾನು ಗಾಜನ್ನು ಬಳಸಿದ್ದೀನಿ. ಕುಡಿಕೆ ಥರ ಇರ್ಬೋದು, ಮಣ್ಣಿಂದಿರ್ಬೋದು. ಇದನ್ನು ನಾರ್ತ್ ಈಸ್ಟ್ ದೈವ ಮೂಲೆಯಲ್ಲಿ ಇಡಿ. ದೈವ ಮೂಲೆಯಲ್ಲಿ ಇಟ್ಟಾಗ ಆ ದಿವ್ಯ ಶಕ್ತಿ ಬೇಕೇ ಬೇಕಲ್ವಾ? ದುಡ್ಡು ಮಾತ್ರ ಇದ್ರೆ ಸಾಲದು, ದೈವಶಕ್ತಿ ಬೇಕಲ್ವಾ? ದುಷ್ಟಶಕ್ತಿನ ಅಡಗಿಸ್ಬೇಕು, ಕಣ್ದೃಷ್ಟಿಯಿಂದ ಹೊರಗೆ ಬರಬೇಕು. ಮತ್ತು ನಾವು ದುಡಿಯೋ ದುಡ್ಡು ನಮಗೆ ಒಳ್ಳೆಯ ಕೆಲಸಗಳಿಗೆ, ಸಂತೋಷಕರ ವಿಷಯಗಳಿಗೆ ನಾವು ಅದನ್ನು ಬಳಸ್ಕೋಬೇಕು ಅಂದಾಗ ದೈವಶಕ್ತಿ ತುಂಬ ಮುಖ್ಯ ಆಗುತ್ತೆ. ಆ ಒಂದು ದೈವಶಕ್ತಿ ರಾರಾಜಿಸಬೇಕು, ಅದು ವಿಜೃಂಭಿಸಬೇಕು ಅಂದಾಗ ಈ ಒಂದು ನಾಣ್ಯವನ್ನು ನೀರಿನಲ್ಲಿ ಹಾಕಿಬಿಟ್ಟು ದೈವ ಮೂಲೆಯಲ್ಲಿ ಇಡಿ. ಈ ದೈವ ಮೂಲೆಯಲ್ಲಿ ಈ ಕಾಯಿನ್ ಇಟ್ಟಾಗ ನಿಮಗೆ ಬರೀ ಐಶ್ವರ್ಯ, ಅಭಿವೃದ್ಧಿ ಮಾತ್ರ ಅಲ್ಲ, ದೈವಶಕ್ತಿ ನಿಮ್ಮನ್ನು ಕಾಪಾಡ್ತಾ ಬರುತ್ತೆ. ಸೊ ಇದನ್ನು ಖಂಡಿತ ಮಾಡಿ. ಕೊನೆಯ 5ನೇ ಕಾಯಿನ್ನ ಏನು ಮಾಡಬೇಕು ಅಂತಂದಾಗ, ಮಲ್ಕೊಳ್ಳೋ ಒಂದು ದಿಂಬು ಏನಿರುತ್ತೆ, ಚೆನ್ನಾಗಿದೆ ಅಲ್ಲ, ದಿಂಬು ಚೆನ್ನಾಗಿದೆ, ದಿಂಬಿನ ಕೆಳಗೆ ಇಟ್ಟಕ್ಕೆ ಹೋಗ್ಬಿಡುತ್ತೆ ಅಂತಂದಾಗ ಈ ಒಂದು ಕವರ್ ಒಳಗಡೆ ಹಾಕ್ಬಿಟ್ಟು ದಿಂಬಿನ ಕೆಳಗೆ ಇಟ್ಕೊಳ್ಳಿ. ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಂಡಾಗ ಅದರ ಒಂದು ಪಾಸಿಟಿವ್ ಪಾಯಿಂಟ್ ಏನು, ಅದರ ಉಪಯೋಗ ಏನು ಅಂತಂದಾಗ ಅದು ಸುಪ್ತ ಮನಸ್ಸನ್ನು ಬಡಿದೆಬ್ಸತ್ತೆ. ಅಂದರೆ ನಾವು ಅಂದ್ಕೊಂಡಿರ್ತೀವಲ್ವ, ಈ ವಿಷಯ ಮಾಡಬೇಕು, ಈ ಥರ ಇನ್ವೆಸ್ಟ್ ಮಾಡಬೇಕು, ಅಥವಾ ನಾವು ಪ್ರಾಜೆಕ್ಟನ್ನು ಈ ಥರ ಪ್ರೆಸೆಂಟ್ ಮಾಡಬೇಕು, ಮತ್ತು ಬಿಸ್ನೆಸ್ಸನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಈ ಥರ ಮಾಡಬೇಕು, ಸೇವಿಂಗ್ಸ್ ಮಾಡೋಕ್ಕೆ ಹೀಗೆ ಮಾಡಬೇಕು, ಅಥವಾ ಶೇರ್ಸಲ್ಲಿ ಏನೋ ಅಂದ್ಕೊಂಡಿರ್ತೀವಲ್ಲ ಹಣನ ವೃದ್ಧಿ ಮಾಡೋದಕ್ಕೆ, ಅಥವಾ ಸೇವಿಂಗ್ಸ್ ಮಾಡೋಕ್ಕೆ ಅಂದ್ಕೊಂಡಿರ್ತೀವಲ್ಲ, ಆ ಎಲ್ಲ ಪ್ಲ್ಯಾನ್ ಏನಿರುತ್ತೆ ನಮ್ಮ ತಲೆ ಒಳಗೆ ಇರುತ್ತೆ. ಸೊ ಆ ಸುಪ್ತ ಮನಸ್ಸಲ್ಲೇ ಇರುತ್ತೆ. ಸೊ ನಾವು ಮಲ್ಕೊಂಡಾಗ್ಲೂ ಸುಪ್ತ ಮನಸ್ಸು ಜಾಗೃತವಾಗೇ ಇರುತ್ತೆ. ಸೊ ಈ ದಿಂಬಿನ ಕೆಳಗೆ ಈ ಕಾಯಿನ್ ಇದ್ದಾಗ ಅದು ಸುಪ್ತ ಮನಸ್ಸಿಗೆ ಹಣವನ್ನು ನನಗೆ ತಂದು ಕೊಡು, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾನು ಅಂದ್ಕೊಂಡಿರೋ ಪ್ಲ್ಯಾನ್ಗಳು ಹೇಗೆ ಅದನ್ನು ನಡೆಸ್ಬೋದು, ಅದನ್ನು ಹೇಗೆ ನಾವು ಆ್ಯಕ್ಷನ್ಗೆ ತರ್ಬೋದು, ಅದನ್ನು ಹೇಗೆ ನಾವು ರಿಯಾಲಿಟಿ ಮಾಡಬೇಕು ಅಂತ ಹೇಳಿ ಈ ಕಾಯಿನ್ನು ಆ ಸುಪ್ತ ಮನಸ್ಸಿಗೆ ನೆನಪನ್ನು ಮಾಡಿಕೊಡುತ್ತಂತೆ. ಸೊ ಸುಪ್ತ ಮನಸ್ಸು ನಾವು ಮಲಗಿರಬೇಕಾದ್ರೆ ಆ ಒಂದು ಪ್ಲ್ಯಾನನ್ನು ಆ್ಯಕ್ಷನ್ಗೆ ತರೋದಕ್ಕೆ, ಅದನ್ನು ನಿಜಾಯಿತಿ ಮಾಡೋದಕ್ಕೆ ಕೆಲಸ ಮಾಡತ್ತಂತೆ. ಸೊ ಈ 5 ಕಾಯಿನ್ಗಳಿಂದ ನಿಮ್ಮ ಜೀವನದಲ್ಲಿ ಹಣಕಾಸು ಸದಾ ನೆಲೆಸಲಿ, ವೃದ್ಧಿಸ್ತಾ ಹೋಗಲಿ, ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೂಡ್ತಾ ಬರಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.